ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಕೋರ್ಟ್ಗಳ ತೀರ್ಪುಗಳು. ಕೆಲವೊಂದು ಮಹತ್ವದ ವಿಚಾರದಲ್ಲಿ ಕೋರ್ಟ್ಗಳು ನೀಡ್ತಾ ಇರೋ ತೀರ್ಪಿನ ಬಗ್ಗೆ ಪರ ವಿರೋಧ ಅಥವಾ ನಾನಾ ರೀತಿಯ ಚರ್ಚೆಗಳು ನಡೀತಾ ಇವೆ. ಈಗ SC/ST ಮೀಸಲಾತಿ ವಿಚಾರದಲ್ಲಿ ಬಾಂಬೆ ಹೈಕೋರ್ಟ್ ನೀಡಿರೋ ತೀರ್ಪೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೆಲವರು ಇದು ದಲಿತ ವಿರೋಧಿ ತೀರ್ಪು ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಕೋರ್ಟ್ ಮಾಡಿದ್ದು ಸರಿ ಅಂತಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನ RCB ಈವೆಂಟ್ ಕಾಲ್ತುಳಿತದಲ್ಲಿ ಅರೆಸ್ಟ್ ಆಗಿದ್ದ RCB ಮಾರ್ಕೆಟಿಂಗ್ ಹೆಡ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಈ ರಿಲೀಫ್ ಜೊತೆಗೆ ಒಂದು ಶಾಕ್ ಅನ್ನು ಕೂಡ ಕೋರ್ಟ್ ನೀಡಿದೆ. ಇನ್ನು ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಕೋರ್ಟ್ ತೀರ್ಪುಗಳು ಚರ್ಚೆಗೆ ಒಳಗಾಗ್ತಾ ಇರೋದನ್ನ ಗಮನಿಸಿರೋ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ CJI ಗವಾಯಿ ನ್ಯಾಯಾಧೀಶರು ಹಾಗೂ ಕಾನೂನು ವಲಯದಲ್ಲಿ ಇರುವವರೆಲ್ಲರಿಗೂ ಖಡಕ್ ಸಂದೇಶವನ್ನು ನೀಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶದ ಕಾನೂನನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆಳವಾದ ಅಧ್ಯಯನ ಅಗತ್ಯ ಅನ್ನೋದು ವಾಸ್ತವ. ತಪ್ಪು ಯಾರದು ಅನ್ನೋದು ಸಾರ್ವಜನಿಕ ವಲಯಕ್ಕೆ ಚೆನ್ನಾಗಿ ಗೊತ್ತಿದ್ದು, ಯಾವುದು ನ್ಯಾಯವೋ ಅದನ್ನೇ ಕೋರ್ಟ್ ಎತ್ತಿ ಹಿಡಿದಾಗ ಪರ ವಿರೋಧ ಚರ್ಚೆಗಳೇ ಹುಟ್ಟೋದಿಲ್ಲ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ನ್ಯಾಯಪೀಠ ನೀಡೋ ತೀರ್ಪು ಒಂದು ವರ್ಗಕ್ಕೆ ಅಸಮಾಧಾನ ತರಿಸಬಹುದು, ಅದು ಸಹಜ. ಆದ್ರೆ ಇನ್ನೂ ಕೆಲವು ವಿಚಾರಗಳಲ್ಲಿ ಹೊರಗೆ ಜನರು ಅಂದ್ಕೊಳ್ಳೋದೇ ಒಂದು, ತೀರ್ಪು ಬರೋದೇ ಇನ್ನೊಂದು ರೀತಿ ಅನ್ನೋ ಹಾಗಿರುತ್ತೆ. ಅದಕ್ಕೆ ಕಾರಣ ಕಾನೂನಿನ ಅನುಗುಣವಾಗಿಯೇ ತೀರ್ಪು ಕೊಟ್ಟಿದ್ರು ಅದರ ಅರಿವಿರದ ಜನರಿಗೆ ಇದರಲ್ಲಿ ದೋಷವಿದೆ ಅಂತ ಅನ್ನಿಸೋದ್ರಿಂದ ಆಗ್ಬೋದು, ತಪ್ಪು ಅಂತಲೂ ಅನ್ನಿಸ್ಬೋದು. ಕೆಲ ಸಂದರ್ಭಗಳಲ್ಲಿ ಜನರ ಅನಿಸಿಕೆಯೇ ಸರಿಯಾಗಿಯೂ ಇರಬಹುದು. ಆದ್ರೆ ಈಗ SC/ST ರಿಸರ್ವೇಶನ್ ವಿಚಾರದಲ್ಲಿ ಬಾಂಬೆ ಹೈಕೋರ್ಟ್ ನೀಡಿರೋ ತೀರ್ಪು ಹಲವು ರೀತಿಯ ಅಭಿಪ್ರಾಯಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಶೈಕ್ಷಣಿಕ ವಲಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರೋದು ಗೊತ್ತೇ ಇದೆ. ಅವರು ಕೂಡ ಮುನ್ನೆಲೆಗೆ ಬಂದು ಎಲ್ಲರಂತೆ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಹೊಂದಬೇಕು ಅನ್ನೋ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವನ್ನ ಇಂದಿಗೂ ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಈ ಹಿನ್ನೆಲೆ ಮಹಾರಾಷ್ಟ್ರ ಸರ್ಕಾರ ಅಲ್ಪಸಂಖ್ಯಾತರ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲೂ SC/ST OBC ವರ್ಗದ ವಿದ್ಯಾರ್ಥಿಗಳಿಗೂ ಫಸ್ಟ್ ಇಯರ್ ಜೂನಿಯರ್ ಕಾಲೇಜ್ ಅಡ್ಮಿಷನ್ ನಲ್ಲಿ ಮೀಸಲಾತಿ ನೀಡಬೇಕು ಅನ್ನೋ ಆದೇಶವನ್ನ ಹೊರಡಿಸಿರುತ್ತೆ. ಆದ್ರೆ ಇದನ್ನ ಪ್ರಶ್ನಿಸಿ ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಆಲಿಸಿದ MS ಕಾರ್ನಿಕ್ ಹಾಗೂ NR ಬೋರ್ಕರ್ ಅವರ ಪೀಠ ಸರ್ಕಾರಿ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಿದೆ. ನಮಗೆ ಅರ್ಜಿದಾರರ ಕಡೆಯ ಮನವಿ ಹಾಗೂ ವಾದ ಕನ್ವಿನ್ಸ್ ಆಗಿದ್ದು ಅದರಲ್ಲಿ ತೂಕ ಇದೆ ಅನ್ನೋದನ್ನ ಪೀಠ ಹೇಳಿದೆ. ಅದರಿಂದ ತಾತ್ಕಾಲಿಕ ಸ್ಟೇ ತಂದಿದ್ದು ಅರ್ಜಿದಾರರಿಗೆ ಸರ್ಕಾರದ ಕಡೆಯಿಂದ ಉತ್ತರಿಸಲು 4 ವಾರಗಳ ಕಾಲಾವಕಾಶವನ್ನ ನೀಡಲಾಗಿದೆ. ವಿಚಾರಣೆಯನ್ನ ಆಗಸ್ಟ್ 6ಕ್ಕೆ ಮುಂದೂಡಲಾಗಿದೆ. ಅಂದಹಾಗೆ ಈ ಮಹತ್ವದ ಆದೇಶಕ್ಕೂ ಮುನ್ನ ಎರಡೂ ಪಾರ್ಟಿ ಹೇಳಿದ್ದೇನೋ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅರ್ಜಿದಾರರ ಪರ ವಾದ ಮಾಡಿದ್ದ ವಕೀಲರಾದ ಮಿಲಿಂದ್ ಸಾತೆ ಆರ್ಟಿಕಲ್ 15 ಕಲಂ 5 ಪ್ರಸ್ತಾಪಿಸುತ್ತಾರೆ. ಸಂವಿಧಾನದ ಈ ಕಲಂನ ಅಡಿಯಲ್ಲಿ SC/ST ಹಾಗೂ OBC ಸಮುದಾಯಗಳ ಶೈಕ್ಷಣಿಕ ಹಕ್ಕಿನ ಸಲುವಾಗಿ ಸರ್ಕಾರಕ್ಕೆ ವಿಶೇಷ ಆದೇಶ ನೀಡುವ ಅಧಿಕಾರ ಇದೆ. ಅದು ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳು ಹಾಗೂ ಅನುದಾನ ಸಹಿತ ಅಥವಾ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೂ ಅನ್ವಯಿಸುತ್ತೆ. ಆದ್ರೆ ಅಲ್ಪಸಂಖ್ಯಾತ ನೇತೃತ್ವದ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಅಲ್ಲದೆ ಇದೇ ವೇಳೆ ಅಡ್ವೊಕೇಟ್ SC ನಾಯ್ಡು ಭಾರತೀಯ ಸಂವಿಧಾನದ ಆರ್ಟಿಕಲ್ 30 ಕೂಡ ಮೆನ್ಷನ್ ಮಾಡ್ತಾರೆ. ಅದರ ಪ್ರಕಾರ ಭಾಷಾ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕುಗಳು ರಕ್ಷಣೆ ಮಹತ್ವದ ಕರ್ತವ್ಯ ಆಗಿದ್ದು ಅವರ ನಿರ್ಧಾರವೇ ಅಂತಿಮ ಆಗಿರುತ್ತೆ ಅನ್ನೋದನ್ನ ಪ್ರಸ್ತಾಪಿಸುತ್ತಾರೆ. ಇನ್ನು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕೋ ಬೇಡವೋ ಅನ್ನೋದು ಕೂಡ ಅವರ ನಿರ್ಧಾರವೇ ಆಗಿರುತ್ತೆ. ಇದನ್ನ ನೆಪ ಮಾಡಿಕೊಂಡು ಅಂತ ಶಿಕ್ಷಣ ಸಂಸ್ಥೆಗಳ ಅನುದಾನ ಅಥವಾ ಇತರೆ ವಿಚಾರಗಳ ಬಗ್ಗೆ ವಿರುದ್ಧ ನಿಲುವನ್ನ ತೆಗೆದುಕೊಳ್ಳೋ ಹಕ್ಕು ಕೂಡ ಸರ್ಕಾರಕ್ಕೆ ಇರೋದಲ್ಲ ಅನ್ನೋದನ್ನ ಪ್ರಸ್ತಾಪಿಸುತ್ತಾರೆ. ಏನೋ ಈತ ಸರ್ಕಾರದ ಪರ ವಾದ ಮಾಡಿದ್ದ ವಕೀಲರು ಹೇಳಿದ್ದೇನೋ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಸರ್ಕಾರಿ ರೆಸಲ್ಯೂಷನ್ ನಿಂದ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸ್ಪಷ್ಟನೆ ಕೂಡ ಅವರು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿನ ಸೀಟ್ಗಳನ್ನ ಭರ್ತಿ ಮಾಡುವಲ್ಲಿ ಅವರ ನಿರ್ಧಾರವೇ ಫೈನಲ್ ಆಗಿರುತ್ತೆ. ಆದ್ರೆ ಒಂದು ವೇಳೆ ಸೀಟ್ಗಳು ಫಿಲ್ ಆಗದೆ ಬಾಕಿ ಉಳಿದ ಸಂದರ್ಭದಲ್ಲಿ ಅಂತ ಸೀಟ್ಗಳನ್ನ ಸರೆಂಡರ್ ಮಾಡಬೇಕು. ಆ ಸೀಟ್ಗಳಿಗೆ ಮೀಸಲಾತಿ ಅನ್ವಯಿಸೋದಕ್ಕೆ ಅನುಮತಿ ಸಿಗಬೇಕು ಅಂತ ಹೇಳ್ತಾರೆ. ಹೀಗೆ ಸರೆಂಡರ್ ಆದ ಸೀಟ್ಗಳಿಗೆ ಮಾತ್ರ ಮೀಸಲಾತಿ ಅನ್ವಯಿಸೋದಕ್ಕೆ ಮನವಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಂವಿಧಾನ ಉಲ್ಲಂಘನೆ ಆಗೋದಿಲ್ಲ ಅಂತ ಅವರು ವಾದಿಸ್ತಾರೆ. ಇನ್ನು ಇದಕ್ಕೂ ಕ್ಲಾರಿಟಿ ಕೊಟ್ಟಿದ್ದ ಅರ್ಜಿದಾರರ ಪರ ವಕೀಲರು ಹೀಗೆ ಖಾಲಿ ಉಳಿದ ಸೀಟ್ಗಳನ್ನ ಮೆರಿಟ್ ಆಧಾರದ ಮೇಲೆ ತುಂಬಿಸಲಾಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋ ಶಿಕ್ಷಣ ಸಂಸ್ಥೆ ಸೀಟ್ಗಳನ್ನ ನೀಡೋ ಪ್ರಕ್ರಿಯೆ ಹಿಂದೆ ಹಲವು ರೀತಿಯ ಕ್ರೈಟೀರಿಯಾ ಇರುತ್ತೆ. ಅದರಲ್ಲಿ ವಿದ್ಯಾರ್ಥಿಯ ಸ್ಕೋರ್, ರಿಸರ್ವೇಶನ್ ಎಲ್ಲವನ್ನೂ ಪರಿಗಣಿಸಲಾಗುತ್ತೆ. ಅಲ್ಲದೆ ಹಲವು ಹಂತಗಳಲ್ಲಿ ವೆರಿಫಿಕೇಶನ್ ಆದ ಬಳಿಕವೇ ಸೀಟ್ಗಳನ್ನ ನೀಡಲಾಗುತ್ತೆ. ಈ ಹೊತ್ತಲ್ಲಿ ಯಾವುದೇ ಒಂದು ತಪ್ಪಾದ ಮಾಹಿತಿ ನೀಡಿದ್ರೂ ಕ್ಯಾಂಡಿಡೇಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಕೂಡ ವಿವರಿಸ್ತಾರೆ. ಅಂದಹಾಗೆ ಈ ಪೆಟಿಷನ್ ಸಲ್ಲಿಕೆಯಾಗಿದ್ದು APD ಜೈನ್ ಪಾಠಶಾಲಾ ಟ್ರಸ್ಟ್ ನಡೆಸ್ತಾ ಇರೋ ವಾಲ್ಚಂದ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಮತ್ತು
ಹೀರಾಚಂದ್ ನೇಮ್ಚಂದ್ ಕಾಲೇಜ್ ಆಫ್ ಕಾಮರ್ಸ್ ಸಲ್ಲಿಸಿದ್ದ ಪಿಟಿಷನ್ ಕುರಿತಂತೆ. ಅದರಿಂದ ಸಾಂವಿಧಾನಾತ್ಮಕವಾಗಿ ನೋಡಿದ್ರೆ ಕೋರ್ಟ್ ತೀರ್ಪು ಸರಿಯಾಗೇ ಇದೆ. ಆದರೆ ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ಕಾಲಾವಕಾಶ ನೀಡಿದ್ದು ವಿಚಾರಣೆ ಮುಂದೂಡಿರೋದ್ರಿಂದ ಮುಂದಿನ ವಿಚಾರಣೆಯಲ್ಲಿ ಏನಾಗಲಿದೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ಇತ್ತ ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ನ್ಯಾಯಾಂಗ ಬಂಧನದಿಂದ ಅವರನ್ನ ಬಿಡುಗಡೆ ಮಾಡಲು ಆದೇಶ ನೀಡಿದೆ. ಆದರೆ ನಿಖಿಲ್ ಸೋಸಲೆ ಸೇರಿ ಈ ಪ್ರಕರಣದಲ್ಲಿ ಪೊಲೀಸರು ವಶಕ್ಕೆ ಪಡೆದ ಎಲ್ಲರ ಪಾಸ್ಪೋರ್ಟ್ ಸರೆಂಡರ್ಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಮ್ಯಾನೇಜ್ಮೆಂಟ್ ಪರ ವಾದ ಮಾಡಿದ್ದ ವಕೀಲರು ಪ್ರಕರಣದಲ್ಲಿ ಫ್ರಾಂಚೈಸಿಯ ಸಿಬ್ಬಂದಿಯನ್ನ ತಪ್ಪಿತಸ್ಥರನ್ನ ಮಾಡೋದು ಸರಿಯಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. ಆದರೆ ಸರ್ಕಾರದ ಪರ ವಾದ ಮಾಡಿದ್ದ ವಕೀಲರು ಪ್ರಕರಣದಲ್ಲಿ ಆರ್ಸಿಬಿಯದ್ದೇ ತಪ್ಪು, ಅವರು ಸಂಭ್ರಮಾಚರಣೆ ಮಾಡೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಇರಲೇ ಇಲ್ಲ, ಆದ್ರೂ ಕೂಡ ಸಂಭ್ರಮಾಚರಣೆ ಬಗ್ಗೆ ಅಫಿಷಿಯಲ್ ಪೇಜ್ನಲ್ಲಿ ಪೋಸ್ಟ್ ಮಾಡಿ ನಂತರ ಡಿಲೀಟ್ ಮಾಡಿದ್ದಾರೆ. ಘಟನೆ ನಡೆದ ದಿನದ ಹಿಂದಿನ ದಿನದಿಂದ ಘಟನೆಯ ತನಕ ಆರ್ಸಿಬಿ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿಯಲ್ಲಿ ಅವರ ತಪ್ಪು ಗೊತ್ತಾಗ್ತಾ ಇದೆ. ಬೆಳಗ್ಗೆ 7:01 ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಪರೇಡ್ ಅಂತ ಹಾಕಿಕೊಂಡಿದ್ರು. ಇಡೀ ಜಗತ್ತೇ ಭಾಗಿಯಾಗಿ ಅಂತೆಲ್ಲ ಬರೆದುಕೊಂಡಿದ್ರು. ಆದ್ರೆ ಎಲ್ಲೂ ಕೂಡ ಟಿಕೆಟ್ ಇಶ್ಯೂ ಬಗ್ಗೆ ಆಗ್ಲಿ ಅಥವಾ ಯಾರೆಲ್ಲ ಭಾಗಿ ಆಗ್ಬೋದು ಅನ್ನೋ ವಿಚಾರವನ್ನ ಹಂಚಿಕೊಂಡಿರಲಿಲ್ಲ. ಆರ್ಸಿಬಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 28 ಲಕ್ಷ ಹಿಂಬಾಲಕರಿದ್ದಾರೆ. ಆದ್ರಿಂದ ಇಂಥ ಪೋಸ್ಟ್ಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರುವಂತೆ ಮಾಡಿದ್ದು ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಅಲ್ಲದೆ ಪ್ರಕರಣದ ಬೆನ್ನಲ್ಲೇ ನಿಖಿಲ್ ಸೋಸಲೆ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರು. ಅವರ ಏರ್ ಟಿಕೆಟ್ ಯಾವ ಟೈಮ್ಗೆ ಬುಕ್ ಆಗಿತ್ತು ಅನ್ನೋ ಮಾಹಿತಿಗಳನ್ನೆಲ್ಲ ಬಿಚ್ಚಿಡ್ತಾ ಹೋದ್ರು. ಆದ್ರೆ ಬಹುತೇಕ ಕನ್ನಡಿಗರು ಹೇಳೋದು ಇದು ಸರ್ಕಾರದೇ ತಪ್ಪು, ಅವರು ಮೈಲೆ ತಗೊಳ್ಳೋ ಸಲುವಾಗಿ ಆರ್ಸಿಬಿಯನ್ನ ಇಟ್ಕೊಂಡು ರಾಜಕೀಯ ಮಾಡಿದ್ರು, ಈಗ ಅನಾಹುತ ಆದ್ಮೇಲೆ ಅವರಿವರ ತಲೆಗೆ ಕಟ್ತಾ ಇದ್ದಾರೆ ಅಂತ. ಆದ್ರೆ ಅಂತಿಮವಾಗಿ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನೊಂದೆಡೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ತೀರ್ಪುಗಳ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಎಲ್ಲಾ ಕೋರ್ಟ್ ಹಾಗೂ ನ್ಯಾಯಾಧೀಶರಿಗೆ ಕಿವಿ ಮಾತು ಹೇಳಿದ್ದಾರೆ. ನ್ಯಾಯಾಂಗ ಚಟುವಟಿಕೆಗಳು, ನ್ಯಾಯಾಂಗ ಭಯೋತ್ಪಾದನೆ ಆಗೋದಕ್ಕೆ ಅವಕಾಶ ಕೊಡಬೇಡಿ ಅಂತ CJI ಹೇಳಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಗೆ ದೊಡ್ಡ ಶಕ್ತಿ ಇದೆ, ಆದ್ರೆ ಅದು ಮಿಸ್ಯೂಸ್ ಆಗೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರದು ಅಂತ ಸೂಚಿಸಿದ್ದಾರೆ. ಅಂದಹಾಗೆ ಈ ಹೇಳಿಕೆ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಸುಲಭವಾಗಿ ಅಂದಾಜಿಸಬಹುದು. ಪುಣೆ ವಿದ್ಯಾರ್ಥಿನಿಯನ್ನ ಕೋಲ್ಕತಾ ಪೊಲೀಸರು ಅರೆಸ್ಟ್ ಮಾಡಿದಾಗ ಮೊದಲ ವಿಚಾರಣೆಯಲ್ಲಿ ಕೋಲ್ಕತಾ ಹೈಕೋರ್ಟ್ ತೆಗೆದುಕೊಂಡ ನಿಲುವಿಗೆ ಬಂದಿದ್ದ ವಿರೋಧ ಹಾಗೂ ಪಾಕ್ ಪರ ಘೋಷಣೆ ಕೂಗಿದ್ದ ದೇಶದ್ರೋಹದ ಆರೋಪ ಹೊತ್ತಿದ್ದ ವಿದ್ಯಾರ್ಥಿನಿಯನ್ನ ರಿಲೀಸ್ ಮಾಡುವಂತೆ ಬಾಂಬೆ ಕೋರ್ಟ್ ನೀಡಿದ್ದ ತೀರ್ಪು, ಹೀಗೆ ನೋಡ್ತಾ ಹೋದ್ರೆ ಹಲವು ತೀರ್ಪುಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಇಂಥ ತೀರ್ಪುಗಳು ಜನರ ನಂಬಿಕೆಗೆ ಘಾಸಿ ಮಾಡೋ ಸಾಧ್ಯತೆ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಅಳೆದು ತೂಗಿ ನ್ಯಾಯ ನೀಡಿ ಅನ್ನೋ ಕಿವಿ ಮಾತನ್ನ CJI ಹೇಳಿದ್ದಾರೆ. ಒಟ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲಿ ಹಲವು ತೀರ್ಪುಗಳು ಎಲ್ಲರ ಗಮನವನ್ನ ಸೆಳೀತಾ ಇದೆ. ಕೋರ್ಟ್ ಅಥವಾ ನ್ಯಾಯಾಂಗ ವ್ಯವಸ್ಥೆ ಇಲ್ಲದೆ ಒಂದು ದೇಶವನ್ನ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅದರಿಂದ ಈ ವ್ಯವಸ್ಥೆ ಯಾವತ್ತೂ ಸುಧಾರಿತವಾಗಿರಬೇಕು ಅನ್ನೋದು ಸಾರ್ವಜನಿಕರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.